거. ಗುರುಪೌರ್ಣಮಿ ಅಂಗವಾಗಿ ಗಂಗಾವತಿಯ ಆನೆಗುಂದಿ ರಸ್ತೆಯ ಶ್ರೀ ಸಾಯಿನಗರದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ಶ್ರೀ ಶಿರಡಿ ಸಾಯಿಬಾಬಾ ದೇವರಿಗೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ, ಬೆಳ್ಳಿ ಕವಚ ಅಲಂಕಾರ ಹಾಗೂ ವಿವಿಧ ಬಗೆಯ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಲಾಯಿತು. ನಂತರ ಕಾಥದ ಆರತಿ, ಮಹಾಮಂಗಳಾರತಿ ಹಾಗೂ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಶ್ರದ್ಧಾ ಮತ್ತು ನಿಯಮನಿಷ್ಠೆಯಿಂದ ನೆರವೇರಿದವು. ಗುರುಪೌರ್ಣಮಿ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಶಿರಡಿ ಸಾಯಿಬಾಬಾರವರ ದರ್ಶನ ಪಡೆದು ಪುನೀತರಾದರು. ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಭಕ್ತಿಭಾವದಿಂದ ಪಾಲ್ಗೊಂಡರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು.
ನಮಃ. ಇವತ್ತಿನ ದಿವಸ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆಯಿಂದ 5:10ಕ್ಕೆ ಕಾಕಡ ಆರತಿ ಪ್ರಾರಂಭವಾಯಿತು. ಹಾಗೂ 6:30ರಿಂದ ಗಣಪತಿ ಪೂಜೆ, 7:30ರಿಂದ ಶ್ರೀ ಬಾಬಾ ಅವರಿಗೆ ಏಕಾದಶಿ ಫಲ ರುದ್ರಾಭಿಷೇಕ ಆಯಿತು. 9 ಗಂಟೆಗೆ ಮಹಾಮಂಗಳಾರತಿ. ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗಂಗಾವತಿ ಸುತ್ತಮುತ್ತ ಎಲ್ಲ ಭಕ್ತಾದಿಗಳ ಮುಂದೆ ಶ್ರೀ ಬಾಬಾ ಅವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅವರ ಕೃಪೆಗೆ ಪಾತ್ರವಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. శ్రీ సమర్థ సద్గురు సాయినాథ స్వామి వారి దేవస్థానమునందు ఆషాఢ మాసము గౌరీ పౌర్ణమి సందర్భముగా ఈరోజు ఉదయము 5 గంటలు కాకడహారతి, తదనంతరము 7 గంటల నుంచి విఘ్నేశ్వర పూజ, స్వామివారికి వినాయకుడికి దత్తాత్రేయకి మరి స్వామివారికి కూడా ఏకాదశి పంచామృత ఫలరస అభిషేకం జరిగినది. 9 గంటల నుంచి దివ్య దర్శనము చేసుకొని స్వామివారి కృపకు అందరూ పాత్రవశంగా మరీ కోరుతున్నాను. శ్రీ సాయినాథ్ మహారాజ్ కి. ಸಮಸ್ತ ಗಂಗಾವತಿ ತಾಲೂಕಿನ ನಾಗರಿಕ ಬಾಂಧವರಿಗೆ ಗುರು ಪೌರ್ಣಮಿ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ಗುರು ಪೌರ್ಣಮಿ ಹಬ್ಬದ ಒಂದು ಪ್ರಯುಕ್ತ ಸಾಯಿನಗರದ ಬಾಬಾ ಟೆಂಪಲಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆ ಮತ್ತು ಪ್ರಸಾದ ಒಂದು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಕಲ ಭಕ್ತಾದಿಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಿರ್ತಾರೆ ಕಮಿಟಿ ವತಿಯಿಂದ. ಅದರಂತೆ ಇವತ್ತು ಸಮಸ್ತ ಎಲ್ಲ ಜನಾಂಗದವರು ನಮ್ಮ ಈ ಬಾಬಾ ಆಶೀರ್ವಾದ ಪಡೆದು ಅವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಇವತ್ತಿನ ಒಂದು ವಿಶೇಷ ಗುರು ಅವರ ಒಂದು ಆಶೀರ್ವಾದ, ಅವರ ಒಂದು ಬ್ಲೆಸ್ಸಿಂಗ್ಸನ್ನು ನಾವು ಪಡೆದುಕೊಳ್ಳೋದು ವಿಶೇಷ. ಪ್ರತಿ ಗುರು ಪೌರ್ಣಮಿ ಹಬ್ಬದ ದಿನದಂದು ಬಾಬಾ ಟೆಂಪಲಲ್ಲಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಎಲ್ಲ ಗುರುವಿನ ಒಂದು ಆರಾಧನೆ, ಗುರುಗಳ ಒಂದು ಆರಾಧನೆ ನಡೆಯುತ್ತೆ. ಅದೇ ರೀತಿಯಾಗಿ ಸಮಸ್ತ ನಾಗರಿಕ ಗಂಗಾವತಿ ತಾಲೂಕಿನ ಎಲ್ಲ ನಾಗರಿಕ ಬಾಂಧವರು ಇವತ್ತು ಬಂದು ಸಾಯಿಬಾಬಾವನ್ನು ದರ್ಶನ ಪಡ್ತಾ ಇದ್ದಾರೆ. ಅವರಿಗೆಲ್ಲ ಬಾಬಾ ಆಶೀರ್ವಾದ ಇರಲಿ. ಅದೇ ರೀತಿಯಾಗಿ ಕಮಿಟಿ ವತಿಯಿಂದ ನಗರಸಭೆಗೆ ಒಂದು ರಿಕ್ವೆಷನ್ ಮಾಡಿದ್ರು, ಇಲ್ಲಿ ಒಂದು ಹೈಮಾಸ್ ಲೈಟನ್ನು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ನನ್ನಲ್ಲಿ. ಅದೇ ರೀತಿಯಾಗಿ ಒಂದು ಹೈಮಾಸ್ ಲೈಟನ್ನು ಸಹ ನಿನ್ನೆ ಒಂದು ಸ್ಥಾಪನೆ ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಆ ಬಾಬಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ವಿಶೇಷವಾಗಿ ಗುರುಪೌರ್ಣಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಬಾಬಾನ ದರ್ಶನಕ್ಕೆ ಬಂದು ನಮ್ಮ ಗಂಗಾವತಿ ನಗರದ ಮತ್ತು ಸುತ್ತಮುತ್ತ ಗ್ರಾಮದಿಂದ ಅನೇಕ ಭಕ್ತಾದಿಗಳು ಬಾಬಾನ ಒಂದು ಸೇವೆಗೆ ಬರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಆ ಒಂದು ಭಗವಂತನ ಆಶೀರ್ವಾದದಿಂದ ಮಳೆ ಬೆಳೆ ಎಲ್ಲವೂ ಇನ್ನು ಮುಂದೆ ಆದರೂ ಅನುಕೂಲಕರವಾಗಲಿ. ಆ ಬಾಬಾ ಎಲ್ಲರಿಗೂ ಒಂದು ಸರ್ಕಾರವನ್ನು ಉಂಟು ಮಾಡಲಿ ಅಂತಂದು ಭಗವಂತನಲ್ಲಿ ಗುರುಪೌರ್ಣಿಮೆ ಇವತ್ತು ಸಾಯಿಬಾಬಾ ಮಂದಿರದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಭಾಳ ಮಂದಿ ಭಕ್ತರೆಲ್ಲ ಬಂದು ದೇವರಿಗೆ ಆಶೀರ್ವಾದ ತಗೊತಿದ್ದಾರೆ. ಎಲ್ಲರಿಗೂ ಬಾಬಾ ಅವ್ರು ಬೇಡ್ಕೊಳ್ಳೋದು ಒಂದೇ, ಇಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಎಲ್ಲರೂ ದೇವರಿಗೆ ನಾವು ಬೇಡ್ಕೊಳ್ತಿದ್ದೀವಿ. ಆ ದೇವರ ಆಶೀರ್ವಾದ ಎಲ್ಲ ಭಕ್ತರಿಗೂ ಇಲ್ಲ ಅಂತ ಹೇಳಿ ನಾನು ಎಲ್ಲರೂ ದೇವರಿಗೆ ಬಾಬಾ ಅವ್ರಿಗೆ ಕೋರ್ಕೊಳ್ತಿದ್ದೇನೆ. ಅದೇ ರೀತಿ ಎಲ್ಲರೂ ಭಕ್ತಾದಿಗಳು ಬಂದು ಸುಮಾರು 10,000 ಜನಕ್ಕೆ ನಾವು ಪ್ರಸಾದವನ್ನು ಏರ್ಪಾಡು ಮಾಡಿದ್ದೀವಿ. ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತೇಳಿ ಎಲ್ಲರಿಗೂ ಪ್ರಾರ್ಥಿಸ್ತೇವೆ. ಗುರು ಪೂರ್ಣಿಮಾ ಇರೋದ್ರಿಂದ ಗಂಗಾವತಿ ನಾಗರಿಕರಲ್ಲಿ, ಗಂಗಾವತಿ ಹಿರಿಯರಲ್ಲಿ ಎಲ್ಲರಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿನ ಸಾಯಿಬಾಬಾ ದರ್ಶನ ಪಡೆದು ಸಾಯಿಬಾಬಾ ಪಾತ್ರರಾಗಬೇಕಾಗಿ ವಿನಂತಿ. ಅದರ ಜೊತೆಯಲ್ಲಿ ಸಾಯಿಬಾಬಾ ದರ್ಶನ ಪಡೆದು ಇಲ್ಲಿ ಪ್ರಸಾದನೂ ಇದೆ, ಪ್ರಸಾದನ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ವರ್ಷ ಈ ಗುರು ಪೂರ್ಣಿಮಾ ದಿವಸ ನಮ್ಮ ಕಮಿಟಿ ಅಧ್ಯಕ್ಷರು ಮತ್ತು ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಬಹಳಾಗಿ ಈ ಗುರು ಪೂರ್ಣಿಮಾ ದಿವಸ ಸಾಯಿಬಾಬಾ ದೇವಸ್ಥಾನದಲ್ಲಿ ಗ್ರ್ಯಾಂಡಾಗಿ ಎಲ್ಲ ನಾವು ಅರೇಂಜ್ ಮಾಡ್ಕೊಳ್ತೀವಿಲ್ಲ. ಸಾವಿರಾರು ಭಕ್ತರೆಲ್ಲ ಬಂದು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಇಲ್ಲಿ ಅದಕ್ಕೆ ಊಟ ಮಾಡಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಇದೇ ಥರ ಪ್ರತಿ ವರ್ಷವೂ ಆಗ್ತಾ ಇದೆ. ನಮ್ಮ ಭಾಳ ಸಹಕಾರ ಇದೆ. ಮೆಂಬರ್ಸ್ ಆಗಲಿ ಭಕ್ತರಾಗಲಿ ಸಾಕಷ್ಟು ಡೊನೇಷನ್ಸ್ ಕೊಡ್ತಾರೆ ಇಲ್ಲಿ. ಹಾಗಾಗಿ ಭಾಳ ಗ್ರ್ಯಾಂಡಾಗಿ ಈ ಫಂಕ್ಷನ್ ಸಲ ಆಗ್ತಾ ಇದೆ. ಎಲ್ಲರ ಮೇಲೆ ಸಾಯಿಬಾಬಾ ಅವರ
ಆಶೀರ್ವಾದ ಇರಲಿ ಅಂತ ಹೇಳ್ಕೊಂತ ಎರಡು ಮಾತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ, ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಟಿ ರಾಮಕೃಷ್ಣ, ಡಾಕ್ಟರ್ ಸೋಮರಾಜ್, ಗಾಳಿ ಶಿವಪ್ಪ, ಪ್ರಹ್ಲಾದ್, ರಾಮನಾಯಕ್ ಸೇರಿದಂತೆ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಹಲವಾರು ಭಕ್ತರು ಉಪಸ್ಥಿತರಿದ್ದರು.